ಒಂದ್ ಕಡೆ ಗಾನ ವೈಭವ, ಇನ್ನೊಂದ್ ಕಡೆ ವೀಣಾ ವೈಭವ. ನಮ್ಮ ವೇದಿಕೆಯಲ್ಲಿ ಮಾತ್ರ ಸಿಗುವಂತ ಸಂಗೀತ ರಸದೌತಣ. ಹೇಮಂತ್ ಸರ್, ನಂದಿತಾ ಮೇಡಮ್ಗೆ ಫಸ್ಟ್ ಚಪ್ಪಾಳೆ. ಹೇಮಿ ಜಿ, ಈ ಗಣೇಶ ಕೀರ್ತನೆಯಿಂದ ಶುರು ಮಾಡಿ ಟಕ್ ಅಂತ ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಅನ್ಬಿಟ್ರೆ ಏನ್ ಹೇಳ, ಅದು ಕನ್ನಡಕ್ಕೆ ಹಾಕೊಂಡು ಹೇಳ್ತಿದ್ದೀರಾ ನೀವು. ಇದು ನಮ್ಮ ಲೆಜೆಂಡ್ಸ್, ನಾನು ನೋಡ್ಕೊಂಡು ಬೆಳೆದಂತ ಲೆಜೆಂಡ್ಸ್ ಇದಾರಲ್ಲ, Okay. ರವಿ ಸರ್ ಮತ್ತೆ ಹಂಸಲೇಖ ಸರ್. ನೀನು ಚಿಕ್ಕ ಹುಡುಗ, ನಮ್ಗೆಲ್ಲ ವಯಸ್ಸಾಗಿದ್ದೀನಿ ಹತ್ರ ಹೇಳಕ್ ಅದೇ. ಇಲ್ಲ ಸರ್, ಓಕೆ, ನೀನು ನಮ್ಮ ನೋಡ್ಕೊಂಡು ಬೆಳೆದಿದ್ದೆ. ಓಕೆ, ಸ್ಫೂರ್ತಿ Okay. ಸರ್, ಸ್ಫೂರ್ತಿ, ಆ ಪ್ರೇಮ ಲೋಕನೇ ಸ್ಫೂರ್ತಿ ಸರ್. ಆಕ್ಚುಲಿ ಈ ರಣಧೀರದಲ್ಲಿ ಕನ್ನಡಕ ಹಾಕೊಂಡು ಹಿಂಗೆ ನೋಡೋದು, ಸೊ ಅದು ಆ ಸ್ಫೂರ್ತಿಗೋಸ್ಕರ ಈ ನಮ್ಮ ಒಂದು ಸಣ್ಣ ಪ್ರೆಸೆಂಟೇಷನ್ ನಮ್ಮ ಪ್ರೀತಿಯ ಗುರುಗಳು ಹಂಸಲೇಖ ಸರ್ ಅಂಡ್ ನಮ್ಮ ನೆಚ್ಚಿನ ದೈವ ರವಿ ಸರ್. ವೆರಿ ನೈಸ್. ಅಂಡ್ ನಂದಿತಾ ಮೇಡಮ್, ಪಿ ಸರ್ ಯಾವಾಗ್ಲೂ ಹೇಳ್ತಿದ್ರು ಅವ್ರು ವೀಣೆ ನುಡ್ಸೋದನ್ನ ಒಂದ್ಸಲಿ ನಾವ್ ಇಲ್ಲಿ ಪರ್ಫಾರ್ಮೆನ್ಸ್ ನೋಡ್ಬೇಕು ಅಂತ ಹೇಳಿ. ಇವತ್ತು ರವಿ ಸರ್ಗೋಸ್ಕರ ನೀವು ಅವ್ರ ಫ್ಯಾನ್ ಆಗಿರೋದ್ರಿಂದ ಅವರ ಹಾಡನ್ನ ನೀವು ಇಲ್ಲಿ ನುಡ್ಸಿದಿರಾ. ಸೊ ನಿಮ್ಗೆ ಎಷ್ಟು ಖುಷಿ ಇದೆ ಇದನ್ನ ಅವ್ರ ಮುಂದೆ ನುಡ್ಸಿದಕ್ಕೆ? ನಾನು ಬಹಳ ದೊಡ್ಡ ಫ್ಯಾನು. ಐ ವಾಸ್ ಆಕ್ಚುಲಿ ಕ್ರೇಜಿ ಅಬೌಟ್ ಹಿಮ್. ಐ ಆಮ್ ಸ್ಟಿಲ್ ಕ್ರೇಜಿ ಅಬೌಟ್ ಹಿಮ್. ಏನಾದ್ರೂ ಒಂದು ಸ್ಪೆಷಲ್ ಪ್ರೆಸೆಂಟೇಷನ್ ಮಾಡ್ಲೇಬೇಕು ಅಂಡ್ ಅವರಿಬ್ರು ಒಂದೇ ವೇದಿಕೆಯಲ್ಲಿ ಇದ್ದಾಗ ಏನಾದ್ರೂ ಮಾಡ್ಬೇಕು ಅಂತ ನಂಗೆ ಬಹಳ ತವಕಾಯ್ತು. ಸೊ ಇದೊಂದು ಆಪರ್ಚುನಿಟಿ ಸಿಕ್ತು. ನಾನು ಹೇಮಂತ್ ಇಬ್ರು ಗ್ರ್ಯಾಬ್ ಮಾಡ್ಕೊಂಡ್ವಿ. ವಿ ರಿಯಲಿ ಎಂಜಾಯ್ಡ್ ಅ ಲಾಟ್. ಐ ಹೋಪ್ ಎವ್ರಿಬಡಿ ಎಂಜಾಯ್. ಎಸ್ ಎಸ್, ದೇ ಡಿಡ್. ಥ್ಯಾಂಕ್ ಯು ಸೋ ಮಚ್. ರವಿ ಸರ್, ಈ ಗಿಫ್ಟ್ ಎಷ್ಟು ಖುಷಿ ಆಯ್ತು. ಇಬ್ರು ತುಂಬಾ ಚೆನ್ನಾಗಿ ಅದೇನ್ ಲವ್ ಅಲ್ಲಿ ಆಡ್ತೀರಾ ನೀವ್, ಹೆಂಗಾದ್ರೆ ನನಗಂತೂ ಇಷ್ಟ ಆಗುತ್ತೆ. ಸಂಗೀತ ಯಾವ ತರದಲ್ಲಿ ಕೊಟ್ರು ಇಷ್ಟ ಆಗುತ್ತೆ ನನಗೆ. ಥ್ಯಾಂಕ್ಸ್ ಹೇಮಂತ್, ನಂದಿತಾ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಆ ಪ್ಲೆಜರ್. ಬಟ್ ನಮ್ಗೆ ಅವಾಗ ವಯಸ್ಸಾಯ್ತು ಅಂತ ಹೇಳ್ಬೇಡ, ನನ್ಗೆ ಆಗಿಲ್ಲ ಅಂತ ಹೇಳ್ತಾ ಇಲ್ಲ ಇಲ್ಲ ಸರ್. ಮಾತ್ರ ಲೆಜೆಂಡ್ ಯಾವ ಲೆಜೆಂಡ್, ಇನ್ನೂ ಕೆಲಸ ಇದೆ ನನಗೆ, ತುಂಬಾ ಕೆಲಸ ಇದೆ. ಸ್ಫೂರ್ತಿ ಇರೋದಕ್ಕೆ ಲೆಜೆಂಡ್ ಅಂತೀವಿ ಅಷ್ಟೇ ನಾವು. ಯು ಇನ್ಸ್ಪೈರ್ ಅಸ್ ಆಕ್ಚುಲಿ. ನಾವು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೇವೆ, ನಾವೆಲ್ಲ ಒಂದಿನಾನು ಹೇಳಿಲ್ಲ ಸರ್, ರವಿ ಇವಾಗ ಸರ್ಗೆ. ನೋಡು. ಹೇಮಂತ್ ಸರ್, ನಾನು ಪ್ರೀತಿ ಹಾಡು ಚಿಕ್ಕನಿಂದಲೂ ನೋಡಿ ಬೆಳೆದಿದ್ದೀನಿ. ರಿಪಿ ಸರ್, ಪ್ರೀತ್ಸೆ ನಾವು ಸ್ಕೂಲ್ಗೆ ಹೋಗಬೇಕಾದ್ರೆ ಕ್ರೇಜ್ ನಮಗೆ. ಸರ್ ನಾನು ತೊಟ್ಲಲ್ಲಿದ್ದಾಗಲೇ ಹಾಡು ಎಂಜಾಯ್ ಮಾಡ್ತಿದ್ದೆ ಸರ್. ಏನಮ್ಮಿ. ಹೌದು, ನೀವು ನನ್ನ ಹಾಡು ಕೇಳಿ ಬೆಳೆದ್ರಿ, ನಾನ್ ನಿಮ್ಮ ಹಾಡು ಕೇಳಿ ಬೆಳೆದೆ. ನೀವು ಚಿಕ್ಕನಿದ್ದ ನಾನ್ ದೊಡ್ಡವನಿದ್ದೆ, ನೀವು ದೊಡ್ಡವರಿದ್ದ ನಾನ್ ಚಿಕ್ಕವನಿದ್ದೆ. ಅದು ನಮ್ಮಮ್ಮ ತೂಗ್ತಾ ಇದ್ರು ಸರ್, ಏನಮ್ಮಿ ಅಂತ. ಅರ್ಜುನ್ ಸರ್ ಏನೋ ಒಂದು ಬಂದಿರು ಪಂಚು ಸರ್, ಹೇಳಿ ಸರ್. ಅಲ್ಲ ಏನೋ ಬಂದಿತ್ತಲ್ಲ, ಹೇಳ್ಬಿಡಿ. ಅಲ್ಲ ಏನೋ ಅವರು ತೊಟ್ಲಲ್ಲಿ ಮಲಗಿದ್ದೆ ನಾನು ಅಂತ ಹೇಳಕ್ಕೆ. ಬಟ್ ಆನ್ ಅ ಸೀರಿಯಸ್ ನೋಟ್, ಹೇಮಂತ್ ಸರ್, ನಂದಿತಾ ಅವರ, ಇಟ್ ವಾಸ್ ಎ ಟ್ರೀಟ್ ಟು ವಾಚ್. ಫ್ಯಾಂಟಾಸ್ಟಿಕ್ ಆಗಿತ್ತು. ಬಹಳ ಬ್ಯೂಟಿಫುಲ್ ಆಗಿ ಡಿಸೈನ್ ಮಾಡಿದ್ರಿ. ಇಬ್ರು ಕರ್ನಾಟಕ ಕಂಡಿರುವಂತಹ ಅದ್ಭುತ ಕಲಾವಿದರು, ಗಾಯಕಿಯರು. ಜೊತೆಗೆ ನೀವು ವೀಣೆಯ ಒಂದು ಮೆರುಗನ್ನು ತಂದ್ರಿ. ಹೇಮಂತ್ ಸರ್ ಅದ್ಭುತವಾಗಿ ಹಾಡಿ ಬ್ಯಾಂಡ್ ಜೊತೆ ಬಹಳ ಚೆನ್ನಾಗಿತ್ತು ಸರ್. ಇಟ್ ವಾಸ್ ಎ ಬ್ಯೂಟಿಫುಲ್ ಟ್ರೀಟ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಅರ್ಜುನ್ ಸರ್, ಹೇಳಿ ಏನ್ ಅನ್ಕೊಂಡಿದಿರಿ ಮನಸ್ಸಲ್ಲಿ? ಏನಿಲ್ಲ ಮೇಡಮ್, ನಾನು ತಾಯಿ ಗರ್ಭದಲ್ಲಿದ್ದಾಗ ಕನಸು ಬೀಳ್ತಾ ಇತ್ತು. ಅನ್ಕೊಂಡೆ ಸರ್. ಬಟ್ ಹೇಮಂತ್ ಸರ್ ಮೇಡಮ್ ಅದ್ಭುತವಾಗಿತ್ತು. ನೀವು ಮಾಡಿದ ಡಿಸೈನೇ ಭಾಳ ಚೆನ್ನಾಗಿತ್ತು. ಕ್ಲಾಸಿಕಲಿಂದ ವೆಸ್ಟರ್ನ್ಗೆ ಹೋಯ್ತು, ವೆಸ್ಟರ್ನಿಂದ ಫೋಕ್ ಆಯಿತು, ಆದಮೇಲೆ ಫಿಲ್ಮಿ ಮಾಡಿದ್ರಿ, ಮತ್ತು ಅದಕ್ಕೆ ಬೇರೆ ಥರ ಒಂದು ಇಟ್ ವಾಸ್ ಟೋಟ್ಲಿ ಮಿಕ್ಸ್ ಆಫ್ ಕ್ಲಾಸಿಕಲ್ ಆ್ಯಂಡ್ ಫಿಲ್ಮಿ ಆ ಥರ ಹೇಳ್ಬೋದು. ಬಟ್ ಇಟ್ ವಾಸ್ ವೆರಿ ಎಂಟರ್ಟೈನಿಂಗ್. ಭಾಳ ಅದ್ಭುತವಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಷಿಯಸ್ ಟೈಮ್ ಆ್ಯಂಡ್ ಎಫರ್ಟ್. ಥ್ಯಾಂಕ್ ಯು. ಈಗ ಮಹಾಗುರುಗಳೇ, ನಮಗೆ ಕರ್ನಾಟಕದಲ್ಲಿ ಕರ್ನಾಟಕ ಸಂಗೀತಕ್ಕೆ ಆಧಾರ ಸ್ತಂಭವಾಗಿದ್ದಂಥ ಆರ್.ಕೆ. ಶ್ರೀಕಂಠನ್ ಅವರು ಈ ಕರ್ನಾಟಕದ ಸಂಗೀತದ ದೊಡ್ಡ ಅಸ್ಥಿವಾರ ಆಗಿದ್ರು. ಅವರು ತಯಾರಿಸಿದ ಶಿಷ್ಯ ಇವನು. ಆರ್.ಕೆ. ಶ್ರೀಕಂಠನ್ ಅವರ ಮುದ್ದಿನ ಶಿಷ್ಯ ಅವನು. ಗುರುಗಳು ಇವನನ್ನು ಆ ಫೀಲ್ಡಲ್ಲೇ ಉಳಿಸ್ಬೇಕು ಅಂತ ಬಹಳ ಆಸೆ ಪಟ್ಟಿದ್ರು ಅವರು. ನಾನು ಅವನ್ನ ನನ್ನ ಫೀಲ್ಡ್ಗೆ ಹೇಳ್ಕೊಂಬಂದ್ಬಿಟ್ಟೆ. ತುಂಬ ಅದ್ಭುತವಾದ ಬಾಡಿ ಲ್ಯಾಂಗ್ವೇಜ್ ಇಟ್ಕೊಂಡು ಇಬ್ಬರು ಪ್ರೆಸೆಂಟೇಷನ್ ಕೊಟ್ಟಿದ್ದೀರಾ. ಇದು ಬೆಂಗಳೂರಿಗೆ ಮತ್ತು ಕರ್ನಾಟಕ ಸಂಗೀತಕ್ಕೆ ಒಂದು ಆಧುನೀಕರಣದ ಒಂದು ಕೊಡುಗೆ. ಆಧುನೀಕರಣ ಇದು. ನೀವು ಕ್ಲಾಸಿಕಲ್ಗೆ ಸಂಗೀತದ ಇನ್ನೊಂದು ಮುಖಾನು ಸೇರಿಸಿದ್ರಲ್ಲ, ಅದು ನಮ್ಮ ಹಾಡನ್ನು ಸೇರಿಸಿದ್ರಲ್ಲ, ಅದಕ್ಕೆ ಧನ್ಯವಾದ. ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಎಕ್ಸ್ಪೆರಿಮೆಂಟ್ಸ್. ಥ್ಯಾಂಕ್ ಯು ಮಹಾಗುರುಗಳೇ, ಥ್ಯಾಂಕ್ ಯು. ಇದ್ರ ಜೊತೆಗೆ ನಂದಿತಾ ಮೇಡಮ್, ನೀವು ಲಾಸ್ಟ್ ಟೈಮ್ ಎಲ್ಲ ಹೇಳ್ತಾ ಇದ್ರಿ ಒಂದು ಸೀಕ್ರೆಟ್ ಇದೆ, ಇವರಲ್ಲಿ ಏನೋ ಒಂದು ಹಿಡನ್ ಟ್ಯಾಲೆಂಟ್ ಇದೆ ಅಂತ. ಬಹುಶಃ ಸಂದರ್ಭ ಈಗ ಒದಗಿ ಬಂದಿದೆ. ಆ ಸೀಕ್ರೆಟ್ ಏನಂತ ನೀವೇ ಹೇಳ್ತೀರಾ? ಅವರು ಒಂದು ಅದ್ಭುತ ಡ್ಯಾನ್ಸರ್ ಅಂತ. ಅದು ಯಾರ ತರ ಡ್ಯಾನ್ಸ್ ಮಾಡ್ತಾರೆ? ನಮ್ಮ ಕ್ರೇಜಿ ಸ್ಟಾರ್ ಅವ್ರನ್ನ ಇಮಿಟೇಟ್. ರವಿ ಸರ್ ಇಸ್ ಮೈ ಫೇವರೇಟ್ ಆಕ್ಟರ್ ಸರ್, ಅದನ್ನ ಮುಚ್ಚುಮರೇನಿಲ್ಲ. ರವಿ ಸರ್ ಅವರು ನಿಮ್ ತರ ಒಂದು ಸ್ಮಾಲ್ ಇಮಿಟೇಷನ್ ಟ್ರೈ ಮಾಡ್ತಾರಂತೆ. ರವಿ ಸರ್, ಐ ಆಮ್ ಯುವರ್ ಬಿಗ್ ಫ್ಯಾನ್ ಸರ್, ಸೊ ಐ ಹ್ಯಾವ್ ದ ರೈಟ್ ಟು ಡೂ. ಮಾಸ್ಟರ್ ಹೇಮಿ ಜಿಗೆ
VP ಸರ್ ಹಾಗೂ ನೀವು ಇಬ್ರು ಸ್ನೇಹಿತರು ಸೇರ್ಕೊಂಡು ರವಿ ಸರ್ ಮಹಾಗುರುಗಳಿಗೆ ಏನೋ ಒಂದು ಸರ್ಪ್ರೈಸ್ ಇಟ್ಟಿದ್ದೀರಾ ಅನ್ನೋ ವಿಷಯ ನನಗೆ ಹಾಗೆ ತೇಲಿ ಬಂತು. ಏನ್ VP ಸರ್? ಸರ್ ಒಂದಷ್ಟು ಕ್ವಶನ್ಸ್ ಇದೆ ಸರ್. ಎಸ್ VP ಸರ್. ಇದು ಅನೇಕ ಮಂದಿಯ ಒಂದು ಪ್ರಶ್ನೆ ನಮ್ಮ ಮೂಲಕ. ಮೊದಲನೇ ಪ್ರಶ್ನೆ ರವಿ ಸರ್ಗೆ. ಹಂಸಲೇಖ ಸರ್ ನಿಮ್ಮ ಈ ಕನಸಿನ ಲೋಕದಲ್ಲಿ ಸಂಗೀತ ನಿರ್ದೇಶಕನಾಗಿ ಬರಬೇಕು ಅನ್ನೋ ಆ ಒಂದು ಕ್ಷಣ ಯಾವುದು ಸರ್? ಹಂಸಲೇಖ ಅವರು ಮಡ್ರಾಸ್ ಚೆನ್ನೈ ಹೋಟೆಲಲ್ಲಿ ಸ್ವಾಗತ್ ಹೋಟೆಲಲ್ಲಿ ಗಿಟಾರ್ ಇಟ್ಕೊಂಡು ಯಾರೇ ನೀನು ಚೆಲುವೆ ಹಾಡು ಏನ್ ಸರ್ ಅದು ಹಾಡು ಹೇಳ್ಕೊಂಡು ಕೂತಿರೋರು. ಹಾಡು ತುಂಬಾ ಇಷ್ಟ ಆಯ್ತು. ಅಲ್ಲಿ ಇವರು ಮ್ಯೂಸಿಕ್ ಡೈರೆಕ್ಟರ್ ಮಾಡಬಹುದು ಅಂತ ಶುರು ಆಗಿದ್ದು ಫಸ್ಟ್ ಕ್ಷಣ ಇವ್ರಿಗೆ. ಒಂದ್ ದಿವಸ NS ರಾವ್ ಆಫೀಸಿಗೆ ಬರ್ತಾರೆ. ಬಂದ್ಬಿಟ್ಟು ಈ ಥರ ನಾನು ಬರಿತೀನಿ ಸರ್ ನಾನು ಕೇಳ್ತಾರೆ. ನಮ್ಮ ಫಾದರ್ ಉದಯಶಂಕರ್ನ ಕರೆಸಿ ನೀನು ಹೇಗಿದ್ರು ಬಿಸಿ ಇದೆಯಪ್ಪ, NS ರಾವ್ ಬರೀತಾನೆ, ಕಾಮಿಡಿ ಬರೀತಾನಂತೆ. ಸರಿ ಅವ್ರು ಪಾಪ ಧಾರಾಳವಾಗಿ ಒಪ್ಕೋತಾರೆ. ಅವ್ರು ಇವ್ರನ್ನ ಕರ್ಕೊಂಡ್ ಬರ್ತಾರೆ. ಇವ್ರಿಗೆ ಒಂದ್ ಹಾಡು ಕೊಡ್ತೀವಿ ಫಸ್ಟ್ ಇವ್ರು ಬರ್ದಿರೋ ಹಾಡನ್ನ ಶಂಕರ್ ಗಣೇಶ್ ಕೊಟ್ಟು ಅದೇ ಹಾಡನ್ನ ಟ್ಯೂನ್ ಮಾಡ್ತೀವಿ. ನೆಕ್ಸ್ಟ್ ಎಲ್ಲ ಹಾಡು ಇವರೇ ಬರೀತಾರೆ. ಸೊ ಇದು ಡೆಸ್ಟಿನಿ ಒಂದು ಜಾಗ ಮಾಡಿಕೊಡುತ್ತೆ ನಮಗೆ. ಆ ಥರ ಇವ್ರು ಬಂದು ನಮ್ಮನ್ನ ಸೇರ್ತಾರೆ. ಆಮೇಲೆ ಸಮಯ ಬೇಕು ನಮಗೆ. ಪ್ರೇಮ್ ಲೋಕ ಮಾಡೋ ಅಂಥ ಸಿನಿಮಾಗೆ ಒಬ್ಬ ಮ್ಯೂಸಿಕ್ ಗೊತ್ತಿರೋನು ಬೇಕು, ಲಿರಿಕ್ ರೈಟ್ರು ಬೇಕು. ಅದಿದ್ರೆ ಮಾತ್ರ ಪ್ರೇಮ್ ಲೋಕ ಸಾಧ್ಯ. ಯಾವುದು ನಥಿಂಗ್ ಇಸ್ ಪ್ಲ್ಯಾಂಡ್, ಜರ್ನಿ ಇಸ್ ನಾಟ್ ಎಟ್ ಆಲ್ ಪ್ಲ್ಯಾಂಡ್. ಸೊ ಆ ಥರ ಎವ್ರಿಥಿಂಗ್ ಇಸ್ ಎ ರೀಸನ್, ಡೆಸ್ಟಿನಿ. ಇದಾಗಲೇಬೇಕಾಗಿತ್ತು, ಆಗಿದ್ದೀವಿ. ಎಲ್ಲ ಹ್ಯಾಪೆಂಡ್ ಅಷ್ಟೇ. ಯಾವುದಕ್ಕೂ ಹಿಂಗೆ ಗುರುತು ಹೇಳಿ ಪಟ್ಟ ಅಂತ ಹೇಳೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಹೇಳಿ ಸರ್ ನಿಮ್ಮ ಪ್ರಶ್ನೆ. ಗುರುಗಳೇ, ಈಗ ಪ್ರೇಮಲೋಕ ಮಾಡಿದ್ರಿ, ಅದಾದ್ಮೇಲೆ ಕಂಟಿನ್ಯೂಸ್ ಸಾಂಗ್ಸ್, ಕಂಟಿನ್ಯೂಸ್ ಸಿನಿಮಾ ಎಲ್ಲವೂ ಸೂಪರ್ ಡೂಪರ್ ಹಿಟ್ ಸಾಂಗ್ಸ್. ಸೊ ಈ ತರ ಹಾಡು ಮಾಡ್ಬೇಕಾದ್ರೆ ಹೆಂಗಪ್ಪ ಮಾಡೋದು, ಈ ತರ ಥಾಟ್ಸ್ ನಿಮ್ಗೆ ರವಿ ಸರ್ ಕಾಂಬಿನೇಷನ್ ಅಲ್ಲಿ ಮಾಡ್ಬೇಕಾದ್ರೆ ಪ್ರತಿ ಸಿನಿಮಾಲು ಇರ್ತಿತ್ತ? ನನಗೆ ಮೊದಲನೇ ಸಾಂಗು ರೆಕಾರ್ಡ್ ಮಾಡಿದಾಗ, ಗೆಳೆಯರೇ ಸಾಂಗ್ ರೆಕಾರ್ಡ್ ಮಾಡಿದಾಗ ಫುಲ್ ನೋಟ್ಸು ಎಲ್ಲ ಇಟ್ಕೊಂಡಿದ್ದೆ ಹಾಲಲ್ಲಿ. ತುಂಬ ಪ್ರಿಪರೇಷನ್ ಆಗಿತ್ತು. ರೆಡಿ ಇಟ್ಕೊಂಡು ಫಸ್ಟ್ ಮಾನಿಟರ್ ಫುಲ್ ಆರ್ಕೆಸ್ಟ್ರಾ ನುಡ್ಸಿದ್ರು. ಆ ಸೌಂಡ್ ಕೇಳಿ ಸ್ಕ್ರಿಪ್ಟ್ ನೋಡ್ತೀನಿ, ನನಗೇನು ಕಾಣಿಸ್ತಾ ಇಲ್ಲ. ನನಗೆ ದಿಗ್ಭ್ರಮೆ ಅಂತಾರಲ್ಲ, ವಿವೇಕ ಆಫ್ ಆಗಿ ಮೆಕ್ಯಾನಿಕಲ್ ಏನು ಅಂತ ಇದ್ದೆ. ಆ ಸಾಂಗ್ ಕೇಳಿದ್ಮೇಲೆ ತಡ್ಕೊಳಕ್ಕಾಗ್ಲಿಲ್ಲ. ಒಳಗಡೆ ಹೋದೆ, ಕನ್ಸೋಲ್ಗೆ ಹೋದೆ. ಸೆಲ್ವರಾಜ್ ಅಂತ ಇಂಜಿನಿಯರು, ಇಟ್ಸ್ ಅ ಗುಡ್ ಸಾಂಗ್ ಅಂದ್ರು ಅವರು. ಹೌಸ್ ದ ಅರೇಂಜ್ಮೆಂಟ್ಸ್ ಅಂದೆ. ಫ್ಯಾಂಟಾಸ್ಟಿಕ್, ಯು ಆರ್ ಹ್ಯಾಪಿ ವಿತ್ ದಿಸ್? ಟೋಟ್ಲಿ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದೀನಿ ಅಂದೆ. ಯು ಫರ್ಗೆಟ್ ದಿಸ್, ಥಿಂಕ್ ವಾಟ್ ನೆಕ್ಸ್ಟ್, ಥಿಂಕ್ ವಾಟ್ ನೆಕ್ಸ್ಟ್ ಅಂತ ಆತ ಹೇಳ್ದ. ನಾನು ಡೈರಿಯಲ್ಲಿ ಬರ್ಕೊಂಡೆ. ಆ ಹಾಡನ್ನ ಆತನೇ ಬ್ಯಾಲೆನ್ಸ್ ಮಾಡಿ ಸಾರೆ ಅದನ್ನೆಲ್ಲ ಭಾಳ ಚೆನ್ನಾಗಿ ಹ್ಯಾಂಡಲ್ ಮಾಡಿ ರೆಕಾರ್ಡ್ ಮಾಡಿದ್ರು. ಆ ವಾಟ್ ನೆಕ್ಸ್ಟ್ ಅಂತ ಆತ ಹೇಳಿದ್ನಲ್ಲ, ಬೆಂಗಳೂರು ಬಂದ್ಮೇಲೆ ಗೊತ್ತಾಯಿತು ದಾರ ಬೇಂದ್ರೆ ಅಜ್ಜ ಅದನ್ನ ಎಲ್ಲ ಕವಿಗಳಿಗೆ ಹೇಳಿದ್ದಾನೆ. ಸರಿಗಮ ಪಪ್ಪ ಸಸ ಪಪ್ಪ ಸರಿಗಮ